Good afternoon, everyone. So in this afternoon class, I am going to discuss with you the important topic, that is clock. Okay, problems on the clock. So in this class, I am going to discuss you the related topics, that is clock. If suppose ನೀವು ಏನ್ರೆ clock ತಗೊಂಡು mirror image ಮಾಡಿ ನೋಡಿದ್ರೆ what the exact time. Okay, assume that clock ಅಂದ್ರೆ ಏನ್ರಿ ಗಡಿಯಾರ ಅಂತ ಕರೀತಾರೆ. This is called as a clock. ಕನ್ನಡ ಒಳಗ ಗಡಿಯಾರ ಅಂತ ಕರೀತೀವಿ. ಗೊತ್ತಿಲ್ಲ ನಿಮಗೆ. Okay, so in this clock, the exact time is 1. Okay, this is 1 o'clock. 1 o'clock adanta ಅನ್ಕೊಳ್ಳಿ. This is now the time is 1 o'clock. If suppose ನೀವು ಏನರೆ ಈ ಗಡಿಯಾರ or ಈ ಕ್ಲಾಕ್ ನ ನೀವು ಮಿರರ್ ಒಳಗೆ ತಗೊಂಡು ಹೋದ್ರ ಏನ್ ಬರುತ್ತ್ರಿ? as it is means ಏನ್ರಿ? as it is ಅಂದ್ರೆ ಏನ್ರಿ? ರೈಟ್ ಇದ್ದಿದ್ದು ಲೆಫ್ಟ್ ಬರುತ್ತೆ, ಲೆಫ್ಟ್ ಇದ್ದಿದ್ದು ರೈಟ್ ಬರುತ್ತೆ. ನಿಮ್ಗೆ ಗೊತ್ತೇದ್ರಿ ಮಿರರ್ ಇಮೇಜ್ ಅಂತ. ಬಟ್ ಟೈಮ್ ಒಳಗೆ ಹೆಂಗ್ ನೀವು ಮಾಡ್ತೀರಿ? ಸೊ ಇಫ್ ಕ್ಲಾಕ್ ನೀವು ಏನ್ರಿ ಕ್ಲಾಕ್ ತಗೊಂಡೋಗಿ ಮಿರರ್ ಬಂದಿಟ್ರೆ ಯಾವ ತರ ಕಾಣಿಸ್ತಿರ್ಬೋದ್ರಿ? ಅದು ಒಂದು ಟ್ರಿಕ್ ಹೇಳಿ. ಓಕೆ, ಎನಿವನ್ ಗೆಸ್? ನನಗೇನು ಈಗ ಸಪೋಸ್ ಇದನ್ನ ನಾನು ಮಿರರ್ ಮುಂದಿಟ್ಟೆ ಅಂದ್ರೆ ಈಗ ಎಷ್ಟಂದ್ರೆ ಟೈಮ್ 1 o'clock ಅದರಿ. ಎಕ್ಸಾಕ್ಟ್ ಟೈಮ್ ಏನ್ ಬರ್ತಿರ್ಬೋದ್ರಿ? ಇಂದ ಮಿರರ್ ಒಳಗೆ ಏನ್ ಬರ್ತಿರ್ಬೋದ್ರಿ? ಎನಿ ಗೆಸ್ಸಸ್? 11? Any guesses? So here the present time is 1 o'clock. If suppose ಇದನ್ನ ನೀವು ಮಿರರ್ ಒಳಗೆ ಹಿಡಿದ್ರಿ ಅಂದ್ರೆ ಟೈಮ್ ಎಷ್ಟು ಕಾಣಿಸ್ತೀರಿ ನಿಮಗಲ್ಲ? ಅವಾಗ ರೈಟ್ ಇದ್ದಿದ್ದು ಲೆಫ್ಟ್ ಕಾಣುತ್ತೆ, ಲೆಫ್ಟ್ ಇದ್ದಿದ್ದು ರೈಟ್ ಕಾಣುತ್ತೆ. ಕ್ಲೂ ಕೊಡಾಕತ್ತೀನಿ ನಾನು. ರೈಟ್ ಇದ್ದಿದ್ದು ಲೆಫ್ಟ್, ಲೆಫ್ಟ್ ಇದ್ದಿದ್ದು ರೈಟ್. ಬೇಕಿದ್ರೆ ಇನ್ನೊಂದು ಕ್ಲೂ ತಗೋರಿ. ಈ 12, 16 ಕ್ಲಾಕ್ ಬರ್ತಾವ್ರಿ, ಅವು ಕಾನ್ಸ್ಟೆಂಟ್ ಇರ್ತಾವ. Okay, take another one trick. ಅದೇನ್ ಇರ್ತಾವಲ್ರಿ ನೋಡಿ, ಇವು 12 ಪ್ಲಸ್ 6 ಇತ್ತು ಅಂದ್ರ ಅವು ಮಿರರ್ ಒಳಗೂ ಸೇವೆ ಕಾಣ್ತಾವ. ಈಗ ನೋಡ್ರಿ, ಇದೊಂದು ಲೈನ್ ಇರ್ತಿ, ಡೋಂಟ್ ಅಬ್ಯಾಸ್. ಇದು ಒಂದು ಲೈನ್ ಇರ್ತಿ. ಇದು ಲೈನ್ ತಗೊಂಡು ಹೋಗಿ ಮಿರರ್ ಒಳಗೆ ನೋಡಿದ್ರೆ ಹೆಂಗ್ ಕಾಣ್ತೀವಿ? ಒಂದೇ ಲೈನ್ ಕಾಣ್ತದೆ, ಹೌದಲ್ಲ? ಇದೇನ್ರಿ ಚೇಂಜ್ ಆಗುತ್ತೇನ್ರಿ? ಇಲ್ಲ. ಹಿಂಗಿತ್ತು ಅಂದ್ರ ಇದನ್ನ ಆಸ್ ಇಟ್ ಇಸ್ ಅಂದ್ರೆ ಮಿರರ್ ಒಳಗೆ ಹಂಗೆ ಕಾಣ್ತೈತಿ. ನಾವು ಹಿಂಗಿತ್ತು ಅಂದ್ರೆ ಹ್ಯಾಂಗ್ ಮಾಡ್ತೀವಿ? ಒನ್ ಇದ್ದಿದ್ದು ಹ್ಯಾಂಗ್ ಕಾಣ್ತಿರ್ಬೋದು ಮಿರರ್ ಒಳಗೆ? ಓಕೆ, ಹೆಂಗ್ ಕಾಣ್ತಿರ್ಬೋದು? ಲೆಟ್ ಅಸ್ ಸಿ ಹೌ ದ ಟೈಮ್ ಇಸ್. ಟೈಮ್ ಹೆಂಗ್ ಕಾಣ್ತಿರ್ಬಹುದು? ಓಕೆ, ಬಹಳಷ್ಟು ಬಂದಾವ್ರಿ ಆನ್ಸರ್ಸ್. 1 2 3 ಬಂದಾವ್. 11:30. Okay, 11:30. Let us see how the 1 o'clock is looked in a mirror. ಯಾವ ತರ ಕಾಣಿಸ್ತದೆ? ಓಕೆ, ಯಾವತ್ತೂ ನೋಡ್ರಿ ಮೈಂಡ್ ಒಳಗೆ ಒಂದು ಏನ್ ಇಟ್ಕೋರಿ ಅಂದ್ರ ಇವೇನ್ ಇರ್ತಾವ ನೋಡಿ, ಇವು 12 6 ಇತ್ತಂದ್ರೆ ಯಾವತ್ತೂ ಚೇಂಜ್ ಆಗಂಗಿಲ್ಲ, ಅದು ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಂಗಂದ್ರ ಈ ದೊಡ್ಡ ಇರ್ತಿ 12 ಐತ್ ಅಂತಂದ್ರೆ ಚೇಂಜ್ ಆದ್ರೇನ್ರಿ? ಸಣ್ಣ ಅಷ್ಟೇ ಚೇಂಜ್ ಆಗ್ತದೆ. ಯಾಕಂದ್ರ ಇದು 12 ಇಲ್ಲ 6 ಇಲ್ಲ, ಇದು ಚೇಂಜ್ ಆಗ್ತದೆ ಅಂದ್ರೆ ಏನ್ರಿ? ಅದನ್ನ ಇವೆರಡು ಮೇನ್ ಪಾಯಿಂಟ್, 12 and 6 are the two main points here. Okay, ಈ ಕಡೆ this is ಈ 12 ಇದು ಏನ್ರಿ? this is my right, ಇದು ನನ್ನ ರೈಟ್, ಇದು ನನ್ನ ಲೆಫ್ಟ್. ಓಕೆ, ನಾ ರೈಟಿಗೆ ಹೋಗಿದ್ರಿ. ಇದು ನಾ 12 ಇಂದ ಇಲ್ಲಿ ಒನ್ ಇಂಡಿಕೇಟ್ ಮಾಡಾಕಲ್ಲ, ಅದ್ರ ಲೆಫ್ಟ್ ಎಲ್ಲಿಗೆ ಇಂಡಿಕೇಟ್ ಮಾಡ್ತದೆ? ಅದು ಇದ್ರ ಅಪೋಸಿಟ್ ಯಾವ್ದು? 11 ಬರುತ್ತೆ. ಈ ನೋಡ್ರಿ, ಇದನ್ನೊಂದು ಪಾರ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಕತ್ತಿತ್ತು ಅಂದ್ರೆ you can take two parts, first part and this one is the second part. Okay, ಇವೊಂದು ಕಾನ್ಸ್ಟೆಂಟ್ ಇದ್ದೇ ಇರ್ತಾವು. ಇಲ್ಲಿ 1 ಹೋಯ್ತಂದ್ರ 11 ಬರುತ್ತೆ. ಓಕೆ, ಇವೆರಡು ಎಲ್ಲದಾವ್ರಿ? ಇದ್ರದ್ದು ಆಜು ಬಾಜು ಲೆಫ್ಟ್ ಅಂಡ್ ರೈಟ್. ಇದು ಫಸ್ಟ್ ರೈಟಿಗೆ ಹೋಯ್ತಂದ್ರೆ ಇದ್ರ ಅಪೋಸಿಟ್ ಯಾವ್ರಿ? ಫಸ್ಟ್ ಲೆಫ್ಟಿಗೆ ಬಂದಿರುತ್ತೆ. ಇದು ಸೆಕೆಂಡ್ ರೈಟಿಗೆ ಹೋಯ್ತಂದ್ರ ಈ ಕಡೆ ಸೈಡ್ ಸೆಕೆಂಡ್ ರೈಟಿಗೆ ಬಂದಿರುತ್ತೆ, ಸೆಕೆಂಡ್ ಲೆಫ್ಟಿಗೆ ಬಂದಿರುತ್ತೆ. ಓಕೆ, ಇದೇನೇ ನೋಡಿ ಇಲ್ಲಿ ಬಂದಂತ ಯಾವ್ದು? ಫಸ್ಟ್ ಸೆಕೆಂಡ್ ಥರ್ಡ್. ಓಕೆ, ಥರ್ಡ್ ರೈಟಿಗೆ
11:30 ಬರಂಗಿಲ್ಲ, ಸಾರಿ 11:30 ಬರಂಗಿಲ್ಲ. ಏನ್ ಬರ್ತ್ರಿ ಇನ್ಸ್ಟೆಡ್ ಆಫ್ 11 ಬರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗತ್ತಂದ್ರ ಮೇಕ್ ಆಸ್ a two part. This is first part and this one is the second part. So this is considered as a right. ನಿಮ್ ರೈಟ್ ನೋಡ್ಕೊಳ್ಳಿ. ನನ್ನ ರೈಟ್ ಯಾವ್ದ್ರಿ? This is my right and this is the left of mine. Okay. So ಇಲ್ಲಿ ಏನ್ ಬಂದ್ರಿ? 1 ಬಂದ್ರಿ. equal the one place is right ಬರ್ತಂದ್ರ equal the left side first place ಬಂದಿರುತ್ತೆ. Okay, once again I am explaining here. once explain ಮಾಡಾತೀನಿ. getting or not? ಇದು ರೈಟ್ ಒಂದು ಪಾರ್ಟ್ ಮಾಡ್ಕೊರಿ, ಲೆಫ್ಟ್ ಒಂದು ಪಾರ್ಟ್ ಮಾಡ್ಕೊರಿ. ಓಕೆ, ಇವಂತೂ ಎರಡು ಕಾನ್ಸ್ಟೆಂಟ್ ಇರ್ತಾವ್ರಿ, 12 and 6. ಅವೆರಡು ಏನಿರ್ತಾವ್ರಿ? ಕಾನ್ಸ್ಟೆಂಟ್ ಇರ್ತಾವ. ಓಕೆ, ಸೊ ರೈಟ್ ಸೈಡ್ ಸೆಕೆಂಡ್ ಪ್ಲೇಸಿಗೆ ಬಂದಿತ್ತು ಅಂದ್ರೆ ಅದ್ರ ಅಪೋಸಿಟ್ ಏನ್ರಿ? ಲೆಫ್ಟ್ ಸೈಡ್ ಸೆಕೆಂಡ್ ಪ್ಲೇಸಿಗೆ ಬಂದಿರುತ್ತೆ. ಓಕೆ, ರೈಟ್ ಸೈಡ್ ಫಿಫ್ತ್ ಪ್ಲೇಸಿಗೆ ಬಂದಿತ್ತು ಅಂದ್ರೆ ಲೆಫ್ಟ್ ಸೈಡ್ ಫಿಫ್ತ್ ಪ್ಲೇಸಿಗೆ ಬಂದಿರುತ್ತೆ. ದಟ್ ಈಸ್ 7 o'clock. getting or not? Okay, this is one of the trick. Okay, take one example on this. ಇದನ್ನ ಏನಂತ ಕೊಡ್ತೀನಿ ನೋಡಿ, ಏನ್ ಬರ್ತದೆ ನೀವೇ ಹೇಳಿ. Now any guesses? Mirror image of this clock ಏನ್ ಬರುತ್ತೆ? Now the time is 2 o'clock. ಇದು ಮಿರರ್ ಇಮೇಜ್ ಮಾಡಿದ್ರೆ ಏನ್ ಬರುತ್ತೆ? This one exact time. Yes, of course, time. Very good, very good, very good, very good. 10 only. Okay, now wait one second. Okay, now 3 o'clock. So the mirror image exact time of this 3 o'clock is, yes, of course, 9 o'clock. Now here together. This is now the time is the 4 o'clock. 4 o'clock adari. Idu ಏನ್ರಿ mirror image ಏನ್ ಬರುತ್ತೆ ಇದ್ರದು? 8. Yes, of course, 8 ಬರುತ್ತೆ. Now okay, the result of the answer of this mirror image clock is 6 only. Why? Because ಯಾಕ್ರಿ 6 only ಯಾಕೆ ಬರುತ್ತೆ ಅಂದ್ರ, ನೀವು ತಗೋರಿ ಒಂದು ಲೈನ್, ದಿಸ್ ಈಸ್ ಒನ್ ಲೈನ್. ಈ ಲೈನ್ ತಗೊಂಡೋಗಿ ಮಿರರ್ ಮುಂದೆ ಈ ಟ್ರೈನ್ ಈ ಕಡೆ ಹೊಳ್ಳಾಡ್ತದೇನ್ರಿ? ಒಂದೇ ಲೈನ್ ಕಾಣಿಸ್ತದೆ, ಲೆಫ್ಟ್ ಅದ ರೈಟ್ ಅದ ಏನೂ ಇಲ್ಲ. ದಿಸ್ ಲೈನ್ ಆಲ್ಸೋ, ಇದು ಎರಡು ಲೈನ್ ತಗೊಂಡೋಗಿ ಮಿರರ್ ಮುಂದೆ ಇಡ್ರಿ, ಹೆಂಗ್ ಕಾಣ್ತದ? ಹೆಂಗ್ ಕಾಣ್ತದ? ಸ್ಟ್ರೇಟ್ ಲೈನ್ ಕಾಣ್ತದ. ಸೊ ಲೈಕ್ ದಟ್ ವಿ ಕ್ಯಾನ್ ಸಿ ಹಿಯರ್ ದಿಸ್ ಒನ್ ಇಸ್ ಅ ಸ್ಟ್ರೇಟ್ ಲೈನ್. ಎರಡು ಮೂರು ಲೈನ್ ಅದಾವ್ರಿ, ಒಂದೇ ಲೈನ್ ಇರೋದು ಅಂದ್ರೆ ಅದು ಒಂದೇ ಲೈನ್ ಕಾಣಿಸ್ತದೆ. Okay, the answer of this one is the mirror image of this clock is 6 only. Okay, now you can find out some more questions, some more problems on this same topic. Okay, write down. Option A 2:30, option B 3:30, option C 6:30 and option D 4:30. ಪಟ್ ಆನ್ಸರ್ ಬರಬೇಕು. ನೋಡ್ರಿ, ದೊಡ್ಡ ಮುಳ್ಳ ಕಾನ್ಸ್ಟೆಂಟ್ ಇರಂಗಿಲ್ಲ, ಇಲ್ಲಿತ್ತು ಇಲ್ಲಿತ್ತಂದ್ರೆ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ದೊಡ್ಡ ಮುಳ್ಳ ಸಣ್ಣ ಮುಳ್ಳ ಇದು ಒಂದು ಲೈನ್ ಬಂದಿತ್ತು ಅಂದ್ರೆ ಚೇಂಜ್ ಆಗಲ್ರಿ. ದೊಡ್ಡ ಮುಳ್ಳ ಸಣ್ಣ ಮುಳ್ಳ ಎರಡು ಕೂಡಿ ಇದು ಒಂದು ಲೈನ್ ಎರಡು ಬಂದ್ರೆ ದೊಡ್ಡ ಮುಳ್ಳ ಪ್ಲಸ್ ಸಣ್ಣ ಮುಳ್ಳ ಎರಡು ಕೂಡಿಸಿ ಒಂದೇ ಲೈನಿಗೆ ಇತ್ತು ಅಂದ್ರೆ ಸ್ಟ್ರೇಟ್ ಲೈನಿಗೆ ಇತ್ತು ಅಂದ್ರೆ ಚೇಂಜ್ ಆಗಂಗಿಲ್ಲ ರೀ. ಇಲ್ಲಿ ಬಂದಿತ್ತು ಇಲ್ಲಿ ಬಂದಿತ್ತು ಅಂದ್ರೆ ಚೇಂಜ್ ಆಗೇ ಆಗ್ತದೆ. ಓಕೆ ಓಕೆ, ಎನಿ ಆನ್ಸರ್ಸ್? B B B B B B answer. Okay, let us see what is the answer of this one. Okay, ನೋಡೋಣ್ರಿ ಏನ್ ಬರುತ್ತೆ ಅಂತ.
ಹಾ ಇದು ಒಂದು ಚೇಂಜ್ ಆಗಂಗಿಲ್ಲ ರೀ, ಇದು ಚೇಂಜ್ ಸಾರಿ ಏನ್ರಿ ಇದು ಆಲ್ರೆಡಿ ಹೆಂಗದ್ರಿ ಇದು ಸ್ಟ್ರೇಟ್ ಲೈನ್ ಇದೆ 12 6 ಇದು ಯಾವತ್ತು ಚೇಂಜ್ ಆಗಂಗಿಲ್ಲ ಅಂತ ಹೇಳಿದ್ ನಾನು, ಯಾಕಂದ್ರೆ ದಿಸ್ ಇಸ್ ಸ್ಟ್ರೇಟ್ ಲೈನ್ ರೀ. ಈ ಒಂದು ಆಂಗಲ್ ಒಳಗ ಈ ಒಂದು ಆಂಗಲ್ ಒಳಗ ಈ ಒಂದು ಆಂಗಲ್ ಒಳಗ ಇತ್ತು ಅಂತ ಅನ್ಕೊಳ್ಳಿ, ಇದು ಒಂದು ಆಂಗಲ್, ಇದು ಬಿಡ್ರಿ, ಈ ಆಂಗಲ್ ಬಿಡ್ರಿ, ಜಸ್ಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದಿಸ್ ಆಂಗಲ್, ಈ ಆಂಗಲ್ ನಾಗ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. 12 6 ಇಪ್ಪತ್ತು ಅನ್ಕೊಳ್ಳಿ, ಮುಳ್ಳುಗಳು ಅವು ಯಾವತ್ತೂ ಚೇಂಜ್ ಆಗಂಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಏನ್ರಿ 30 ಅಂತ ಬಂದದ್ರಿ. ಓಕೆ ನಾವು ನೀವು ಟೈಮಿಂಗ್ ಕಂಡು ಹಿಡಿಬೇಕು, ಟೈಮಿಂಗ್ ಕಂಡು ಹಿಡಿಬೇಕು. ಹಾ ನೋಡೋಣ 9:30 ಕೊಟ್ಟಾರಿ, ದಿಸ್ ಈಸ್ 9:30 ಏನ್ರಿ ದಿಸ್ ಈಸ್ ಫಸ್ಟ್ ಲೆಫ್ಟ್ ಅಂದ್ರ ಫಸ್ಟ್ ರೈಟ್ ಇಲ್ಲಿ ಬರುತ್ತೆ. ಓಕೆ ದಿಸ್ ಈಸ್ ಸೆಕೆಂಡ್ ಲೆಫ್ಟ್ ಅಂದ್ರ ಇದ್ರ ಅಪೋಸಿಟ್ ಯಾವ್ದು ಬರುತ್ತೆ, ಸೆಕೆಂಡ್ ರೈಟ್ ಬರುತ್ತೆ. ನೆಕ್ಸ್ಟ್ ಅದು ಆಮೇಲೆ ಮಿಡಲ್ ಬಂದ್ರಿ ಅಂದ್ರೆ ಎಲ್ಲಿ ಬರುತ್ತೆ, ಇದು ಇಲ್ಲೇ ಬರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ನೀವು ಲೆಫ್ಟ್ ಒಂದು ಕಾಲಮ್ ರೈಟ್ ಒಂದು ಕಾಲಮ್ ಮಾಡ್ಕೊರಿ. ಓಕೆ ನೋಡ್ಬೇಕು ನೋಡ್ರಿ, ಇಲ್ಲಿ ಏನ್ ಬಂದ್ರಿ ಲೆಫ್ಟ್ ಗೆ ಬಂದದ್ಮೇಲೆ ಆಬ್ವಿಯಸ್ಲಿ ಇದು ರೈಟ್ ಗೆ ಬರುತ್ತೆ. ಓಕೆ ಇಲ್ಲಿ ಫಸ್ಟ್ ಲೆಫ್ಟ್ ಇದು ಅಂದ್ರ ಇದು ಫಸ್ಟ್ ರೈಟ್ ಇದು ಇಲ್ಲಿ ಬಂದಿಲ್ಲ. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಲೆಫ್ಟ್ ಇದು ಸೆಕೆಂಡ್ ರೈಟ್ ಇದು ಇಲ್ಲಿ ಬಂದಿಲ್ಲ, ಏನು ಉಳ್ಳದು ಏನು ಬಂದಿಲ್ಲ. ನೆಕ್ಸ್ಟ್ ಎಲ್ಲಿ ಬಂದದಂದ್ರ ಈ ಸೆಕೆಂಡ್ ಲೆಫ್ಟ್ ಮಿಡಲ್ ಬಂದದ್ಮೇಲೆ ಇಲ್ಲಿ ಸೆಕೆಂಡ್ ರೈಟ್ ಮಿಡಲ್ ಬರುತ್ತೆ. ಸೆಕೆಂಡ್ ರೈಟ್ ಇದು ಮಿಡಲ್ ಬಂದದ್ಮೇಲೆ ಆನ್ಸರ್ ಏನಾಗುತ್ತೆ 2:30 is the right answer. Try to understand. ನಿಮಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ಲೆಫ್ಟ್ ರೈಟ್ ಹಾಕೋರಿ ಅಂತ ಅನ್ನಕತ್ತೀನಿ ನಾನು, ತಿಳಿತು. ಆನ್ಸರ್ ಬಿ is wrong, not 3:30, 2:30. Once I am explaining, take two part of this graph, one is the right and one is the left. So these two ಏನದಾವಲ್ರಿ in the left side ಅದಾವ್ರಿ. ಸೊ ಲೆಫ್ಟ್ ಸೈಡ್ ಅದಾವಂದ್ಮೇಲೆ obviously ಎಲ್ಲಿ ಬರ್ತದೆ ಮಿರರ್ ಒಳಗ ರೈಟ್ ಸೈಡ್ ಬರ್ತದ್ರಿ. ರೈಟ್ ಸೈಡ್ ಬರ್ದಂಗ ನೋಡ್ರಿ 12 ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಸೊ 12 ಲೆಫ್ಟ್ ಸೈಡ್ 11 ಇದ್ರ 12 ರೈಟ್ ಸೈಡ್ 1 ಇರುತ್ತೆ. ಈ ಲೆಫ್ಟ್ ಮುಳ್ಳು ಬಂದೇ ಇಲ್ಲ ಅಂದ್ರೆ ಇದನ್ನ ಬಿಡೋರಿ. ನೆಕ್ಸ್ಟ್ ಸೆಕೆಂಡ್ ಲೆಫ್ಟ್ 10 ಬಂದಲ್ಲ, ಸೆಕೆಂಡ್ ರೈಟ್ 2 ಬಂದದ್ರಿ, ಇಲ್ಲಿ ಬಂದಿಲ್ಲ ರೀ ಮುಳ್ಳು. ಬಟ್ ಈ 10 ಮತ್ತು 9 ಕೆಳಗೆ ಬಂದಲ್ಲ 2 ಮತ್ತು 3 ಕೆಳಗೆ ಬರುತ್ತೆ. ದ ಆನ್ಸರ್ ಆಫ್ ದಿಸ್ ಒನ್ ಇಸ್ 2:30. ಓಕೆ okay, take the next one example, take another one example. ಗೊತ್ತಾಗಿಲ್ರಿ ಇನ್ನೊಂದು ಕೊಡ್ತೀನಿ. ಏನಾಗಿದೆ ಆನ್ಸರ್, ದ ಗಿವನ್ ಟೈಮ್ ಇಸ್ 4:25. ಕ್ವಶನ್ ಬರಸಿ ಏನ್ರಿ ಮತ್ತ ಯು ಕ್ಯಾನ್ ಟೇಕ್ ಒನ್ ಕ್ವಶನ್ ಫಾರ್ ದಿಸ್ ಒನ್. ಕ್ವಶನ್ ತಗೋರಿ ಏನ್ ಬರ್ತೈತಿ. ಫೈಂಡ್ ದಿ ಮಿರರ್ ಇಮೇಜ್. ಫಸ್ಟ್ ರೈಟ್ ಡೌನ್ ದಿ ಕ್ವಶನ್. ಫೈಂಡ್ ದಿ ಮಿರರ್ ಇಮೇಜ್. when the exact time shown in the clock is 4:25. When the exact time in the clock is shown in the clock is 4:25. Okay, ಇದು ಅದ ನೋಡಿ 4:25 ಮತ್ತೆ 4:25. Option A 8:25, option B 7:25, option C 4:35, option D 7:35. Any guesses? C answer.
ಆನ್ಸರ್ ಏನ್ ಬರುತ್ತೆ ಅಂತ. ಓಕೆ, ದಿಸ್ ಒನ್ ಇಸ್ ಲೆಫ್ಟ್ ಸೈಡ್ ರೈಟ್ ಸೈಡ್. ದ ಬೋತ್ ಏನದಾವ್ರಿ, ಎರಡು ಮೂಲ ಎರಡು ಸೈಡ್ ಅದಾವ್ರಿ, ರೈಟ್ ಸೈಡ್ ಅದಾವಂದಲ್ಲ ಆಬ್ವಿಯಸ್ಲಿ ಎಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ. ಓಕೆ, ನಾ ದಿಸ್ ಈಸ್ ರೈಟ್ ಸೈಡ್ ಏನಿಲ್ಲ ಅಂದಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಏನು ಇರಲ್ಲ. ಓಕೆ, 2 ಏನು ಇಲ್ಲ ಅಂದ್ರೆ ಇಲ್ಲಿ 10 ಏನು ಇರಲ್ಲ, 3 ಏನು ಇಲ್ಲ ಅಂದ್ರೆ 9 ಏನು ಇರಲ್ಲ, 4 ಅದ ಅಂದ್ರೆ ಏನ್ರಿ ಸಣ್ಣ ಮೂಲ 8 ಗೆ ಬರುತ್ತೆ 4. ನೆಕ್ಸ್ಟ್ ದೊಡ್ಡ ಮೂಲ ಎಲ್ಲದರಿ 5 ಬಂದ್ರೆ ಎಷ್ಟಾಗುತ್ತೆ? ತಿಳಿದ್ರಿ ಹೇಳಾಗುದು? ಮಿರರ್ ಇಮೇಜ್ ಆಫ್ ದಿಸ್ ಒನ್, ಮಿರರ್ ಇಮೇಜ್ ಆಫ್ ದಿಸ್ ಒನ್. ಸೊ ಹಿಯರ್ ಇಲ್ಲಿ ರೈಟ್ ಸೈಡ್ ಬಂದದಲ್ಲ, ಇದರ ಆನ್ಸರ್ ಏನ್ ಬರುತ್ತೆ? ಲೆಫ್ಟ್ ಸೈಡ್ ಬರುತ್ತೆ. ಟೇಬಲ್ ಇದು ಲೆಫ್ಟ್ ಸೈಡ್, ದಿಸ್ ಒನ್ ಇಸ್ ದ ರೈಟ್ ಸೈಡ್. ಓಕೆ, ಇಲ್ಲಿ ಲೆಫ್ಟ್ ಸೈಡ್ ಫಸ್ಟ್, ಇಲ್ಲಿ ಏನಂದ್ರೆ ರೈಟ್ ಸೈಡ್ ಏನು ಬಂದಿಲ್ಲ, ಲೆಫ್ಟ್ ಸೈಡ್ ಇಲ್ಲಿ ಏನು ಬರಲ್ಲ, ಇಲ್ಲಿ ರೈಟ್ ಸೈಡ್ ಏನು ಬಂದಿಲ್ಲ, ಇಲ್ಲಿನೂ ಏನು ಬರಲ್ಲ. ರೈಟ್ ಸೈಡ್ ಏನು ಬಂದಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ಏನು ಬರಲ್ಲ. ಬಟ್ ರೈಟ್ ಸೈಡ್ 4th ಬಂದದಲ್ಲ, ಇಲ್ಲಿ 4th ಪ್ಲೇಸ್ ಯಾವ್ದ್ರಿ? 8. 8 ಬರುತ್ತೆ, 8 ಹಾಕಿ. ನೆಕ್ಸ್ಟ್ ದೊಡ್ಡ ಮೂಲ ಎಲ್ಲದರಿ 5 ಅದಲ್ಲ, ಇಲ್ಲಿ 7 ಇರುತ್ತೆ ಅಂದ್ರೆ ಎಷ್ಟಾಯ್ತು? 835. 835 ಆಯ್ತು. This is the correct answer. 35. Okay, I hope you all are understood this one. So apart from this one, angle ಮೇಲೆ ಕೇಳ್ತಾರೆ, angle ಮೇಲೂ ಕೇಳ್ತಾರೆ. ಏನ್ರಿ angle ಮೇಲೆ ಯಾವ ತರ? Okay, any doubts in this? Any doubts guys? ಇದ್ರ ಮೇಲೆ ಏನಾದ್ರು ಡೌಟ್ ಅದಾವ್ರಿ? Here BCom, final year BCom, no doubts. Okay, take a examples. ಮೇಡಮ್ ನೀವು ಏನು ಹೇಳಾತೀರಿ? ಇದು ಡಯಾಗ್ರಾಮ್ ತೆಗೆದು ಕೂಡ್ಬೇಕು, ಎಕ್ಸಾಮ್ನಾಗ ಡಯಾಗ್ರಾಮ್ ತೆಗೆದು ಕೂಡ್ಬೇಕೇನ್ರಿ? ಡಯಾಗ್ರಾಮ್ಗೆ 1-2-3 ಮಿನಿಟ್ಸ್ ಹೋಗ್ಬಿಟ್ಟಾವ್ರಿ, ನಾವು ಹ್ಯಾಂಗ್ ಮಾಡ್ಬೇಕ್ರಿ ಅಂದ್ರೆ ಟೇಕ್ ಅ ಬೆಸ್ಟ್ ಟ್ರಿಕ್ to solve this kind of a problem. Which kind of a tricks you can see here? Question ಕೊಡ್ತೀನಿ ನೋಡಿ. Okay, write down the next question. Write down the next question. Write down the next question. The mirror image of a clock is the, what are you doing? Vinita, what are you doing? Write down the next question. The mirror image of a clock is, the mirror image of a clock is 3:15. The mirror image of a clock is 3:15. Find the exact time in the clock. Find the exact time in the clock. Okay, already explained you the first trick with the help of ಏನು ಮಾಡೋದ್ರಿ? ಕ್ಲಾಕ್ ಇದೆ. 8:45. yes of course 8:45 is the correct answer. ಬ್ಯಾಡ್ರಿ ಮೇಡಮ್, ನಮ್ಗೆ ಭಾಳ ಟೈಮ್ ಕನ್ಸ್ಯೂಮ್ ಆಗ್ತದ್ರಿ, ಎಕ್ಸಾಮ್ ಒಳಗೆ ಎಲ್ಲಿ ನಾವು ಗೋಲ್ ತಪ್ಪಿಸ್ಕೊಂಡ್ರಿ, ಎಲ್ಲಿ ಇದು ಮಾಡ್ಕೊಂಡು ಕೂಡ್ಬೇಕು, ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂದ್ರೆ ಟೇಕ್ ಅ ಬೆಸ್ಟ್ ಟ್ರಿಕ್. 24 hours ಒಳಗೆ ಎಷ್ಟು, ಸಾರಿ 12 hour ಅಂದ್ರೆ ಇದು 1 hour, ಇದು 1 clock ಅದರಿ. ಹೌ ಮೆನಿ ಅವರ್ಸ್ ಆರ್ ದೇರ್ ಇನ್ ದ 1 clock ಒಳಗೆ? ನಾಟ್ ಇನ್ 1 day. 1 day ಹೇಳಲ್ಲ, ಇನ್ 1 clock ಹೌ ಮೆನಿ ಅವರ್ಸ್ ಆರ್ ದೇರ್? ಹೌ ಮೆನಿ ನಂಬರ್ಸ್ ಆರ್ ದೇರ್? 12. ಓಕೆ, 12 hours ಅದ. 12 hours ಒಳಗೆ ಓಕೆ, 11:60 ಅಂದ್ರೆ ಎಷ್ಟು ಟೈಮಿಂಗ್? 11 hour ಅಂದ್ರೆ ನೋಡಿ, 11:60 ಅಂದ್ರೆ ಎಷ್ಟು ಅವರ್ ರೀ? 11:60 ಅಂದ್ರೆ 12 hour ರೀ. ಓಕೆ, ಯು ಕ್ಯಾನ್ ರೈಟ್ ಹಿಯರ್ 11:60. ದ 11:60 ಅಂದ್ರೆ ಒಂದೇ, 12 hours ಅಂದ್ರೆ ಒಂದೇ ರೀ. ಯಾಕಂದ್ರೆ 11 hour 60 minutes ಅಂದ್ರೆ ಎಷ್ಟು? 60 minutes ಅಂದ್ರೆ 60 minutes ಅಂದ್ರೆ 1 hour ರೀ. 11 hour
plus 60 minutes means what 12 hour ಅಂತಂದ್ರಿ. Okay, our given time ಏನು ಕೊಟ್ಟಾರಿ? What is the given time of that? Given time is 3:15 no 3:15 ಕೊಟ್ಟಾರ ನೋಡ್ರಿ. ಇದ್ರ ಒಳಗ 3:15 ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. 11 hours 60 minutes ಅಂದ್ರೆ ಏನ್ರಿ 12 ಅಂದಂಗ್ರಿ. ಓಕೆ, ಈ 12 hours ಒಳಗ ಅವ್ರ ಗಿವನ್ ಟೈಮ್ ಏನದರಿ 3:15. ಸೊ ಯು ನೀಡ್ ಟು ಸಬ್ಸ್ಟ್ರಾಕ್ಟ್ ಬ್ಯಾಕ್ 3:15 ಇಂದ 11 hours 60 minutes. ಎಷ್ಟಾಗುತ್ತೆ? 60 ಒಳಗ 15 ಹೋದ್ರೆ ಎಷ್ಟು? 45. 11 ಒಳಗ 3 ಹೋದ್ರೆ ಎಷ್ಟು? 8:45. ಹಿಂಗ್ ಮಾಡಿದ್ರು ಒಂದೇ, ಆರ್ ನೀವು ಡೈಗ್ರಾಮ್ ತೆಗೆದು ಆ ತರ ಲೆಫ್ಟ್ ರೈಟ್ ಮಾಡಿದ್ರು ಒಂದೇ. ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಆವಾಗಲೇ ಯಾರು ಆನ್ಸರ್ ಮಾಡಿದ್ರು 8:15 ಅಂತ. ಮೇ ಬಿ ದೇ ಯೂಸ್ ದಿಸ್ ಮೆಥಡ್. ಇದು ಮೆಥಡ್ ಯೂಸ್ ಮಾಡಿರ್ಬೋದು ಅಂತ. ಇಲ್ರಿ ಇದು ಮೆಥಡ್ ಭಾಳ ಟಫ್ ಅನಿಸ್ತಿರ್ಬೋದು, ನಮಗೆ ತಿಳಿದಿಲ್ಲ ಅಂದ್ರ ಯು ಕ್ಯಾನ್ ಯೂಸ್ ದಿಸ್ ಟ್ರಿಕ್. ಓಕೆ, ಡ್ರಾ ಮಾಡೋದಲ್ಲ, ಜಸ್ಟ್ 11 hours 60 minutes. That's also called as 12 hours. You need to subtract this one. You need to subtract the given time from this one. Okay, the answer is 8:45. Okay, hingu madri. This is a best way. Take another example. Find the mirror image. Pat padbeko. Vinita, you got this method? Sneha, Soumya. Okay, next question. 9:45 actually. 11 ಒಳಗೆ 3 ಹೋದ್ರೆ ಎಷ್ಟು? ಕ್ರಾಸ್ ವೆರಿಫಿಕೇಶನ್ ಮಾಡು. ಕ್ರಾಸ್ ವೆರಿಫೈ ಮಾಡಿ ನೋಡು. 8 ಬರುತ್ತೆ. 11 ಒಳಗೆ 3 ಹೋದ್ರೆ 9:45 8:45. Take another example. Find the mirror image when the exact time shown in a clock is 2:45. Ilri exact time shown in a clock is 2:45. Okay, cross verify ಮಾಡೆ ಬಿಡು ನೋಡ್ರಿ. ಕ್ರಾಸ್ ವೆರಿಫೈ ಮಾಡೋಣ ಇದು. ಓಕೆ, ಎಷ್ಟು ಆಗೈತ್ರಿ? 11:60. ಓಕೆ, 3:15 ಆಗೈತಿ. ಇದ್ರ ಮಿರರ್ ಇಮೇಜ್ 3:15 ಅಂದ್ರೆ ಎಷ್ಟು? 3:15 ಅಂದ್ರೆ ಏನು? ಇದು 3. ಓಕೆ, ವೇಟ್ ಮಾಡ್ರಿ. ನೋಡ್ರಿ ಏನಾಗುತ್ತೆ ಆನ್ಸರ್? 9:45 ಹೆಂಗಾಗತ್ರಿ? ಈ ಸರಿಯ ಏನ್ ಕೊಟ್ಟಾರೆ ಅವರು? ಟೈಮಿಂಗ್ 3:15 ಕೊಟ್ಟಾರೆ. ಇದ್ರದ್ದು ಮಿರರ್ ಇಮೇಜ್ ಕಂಡು ಹಿಡಿಯೋಣಾತ. ಓಕೆ, 3:15 ಫಸ್ಟ್ ನಾವು ಎಲ್ಲಿ ಬರುತ್ತೆ? 3:15 ಇದು 3 ನೆಕ್ಸ್ಟ್ 15. ಇದ್ರ ಅಪೋಸಿಟ್ ಯಾವ್ದು ಬರುತ್ತೆ? ಹಿಂಗೆ ಬರುತ್ತಲ್ಲ. ದೊಡ್ಡ ಏನಂದ್ರೆ ಇಲ್ಲಿ ನೋಡ್ರಿ ಎಲ್ಲಿ ಬಂದದ್ದು 8 ಆಗಿ 45 ಆಗೈತೆ. ಇವೆರಡು ಇಲ್ಲಿ ಹೋಗಿದ್ದಂದ್ರೆ ಶಕ್ತಿ ಈ ದೊಡ್ಡ ಮುಳ್ಳ ಇಲ್ಲಿ ಹೋದ್ರೆ 9 ಡ್ರಾಪ್ ಆಗುತ್ತೆ. ಬಟ್ ಇದು ದೊಡ್ಡ ಮುಳ್ಳ ಇಲ್ಲಿ ಅದರಿ ಅಂದ್ರೆ ಎಷ್ಟು? ಸಣ್ಣ ಮುಳ್ಳ 8 ಮುಗಿಸಿ 9 ಹೊಂಟದ್ರಿ. ಇನ್ನ 15 ನಿಮಿಷ ಆದ್ರೆ 9 ಆಗ್ತದೆ. ಬಟ್ ಸಣ್ಣ ಮುಳ್ಳು ಇಲ್ಲಿ ಅದ. ಇದ್ರ ಅಪೋಸಿಟ್ ನೋಡ್ರಿ, ಸಣ್ಣ ಮುಳ್ಳು ಇಲ್ಲಿ ಅದ, ದೊಡ್ಡ ಮುಳ್ಳು ಇಲ್ಲಿ ಅದ. ಅಂದ್ರೆ ಎಷ್ಟು? 8 ಅವರ್ ಆಗಿ ಎಷ್ಟಾಗೈತಿ? ಹೌ ಮೆನಿ ಮಿನಿಟ್ಸ್? 45 ಮಿನಿಟ್ಸ್ ಆಗೈತಿ. ಹೌದಲ್ಲ? ಅವಾಗಲೇ ನಾವು ಮಾಡಿದ್ವಲ್ಲ ಅದು ಟ್ರಿಕ್. ಅಲ್ಲಿ ಆನ್ಸರ್ ಏನ್ ಬಂತು? 8:45. You need to subtract the given time from the 12 hours. 12 hours ಒಳಗ given time subtract ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಇಲ್ಲ ಅಂದ್ರೆ you can use this one. Okay, 9:45 ಬರಂಗಿಲ್ಲ ರೀ, 9:15 ಬರಂಗಿಲ್ಲ ರೀ. As you can see here, ನಮ್ದು ಟೈಮಿಂಗ್ ಏನಂದ್ರೆ ಇಲ್ಲಿ our timing is 3:15. 3 ಆಗಿ 15 minutes. Okay, ಇದ್ರ ಲೆಫ್ಟ್ ಸೈಡ್ ಮಿರರ್ ಇಮೇಜ್ ಏನ್ ಬರುತ್ತೆ? ಇಲ್ಲೇ ಬರುತ್ತಲ್ಲ, ಸಣ್ಣ ಮುಳ್ಳ ದೊಡ್ಡ ಮುಳ್ಳ. ಹಂಗಂದ್ರೆ ಎಷ್ಟು ಇದೆ? 8 hours ಅಂದ್ರೆ 8 ಆಗಿ 45 30 35 40 45 8:45. ಇದು ದೊಡ್ಡ ಮುಳ್ಳು ಇಲ್ಲಿ ಹೋದ್ರೆ ಅವಾಗ 9 ಆಗುತ್ತೆ. ಓಕೆ, ಮತ್ತೆ ಇದು ಸಣ್ಣ ಮುಳ್ಳು ಇಲ್ಲಿ ಬಂದು ಇಲ್ಲಿ ಬರೋಣ, ಅದು 9:45 ಆಗುತ್ತೆ. ದಿಸ್ ಈಸ್ ದ ಅನದರ್ ಟ್ರಿಕ್. ಓಕೆ, ಟ್ರಿಕ್ ಇಸ್ ಗುಡ್. ನೆಕ್ಸ್ಟ್ ಟೈಮ್ ಮುಗ್ಲಾಕ್ ಬಂದದ್ರಿ. ಆಂಗಲ್ಸ್ ಒಂದು ಹೇಳ್ಬೇಕು.
Okay, the given time is 6 minutes, 6 hours 7 minutes. 6 7 6 7 ಆಗಿತ್ತು ಅಂದ್ರೆ ಮಿರರ್ ಇಮೇಜ್ ಒಳಗೆ ಏನು ಬರುತ್ತೆ? 6 hours 7 minutes. ನೀವೇ ಹೇಳ್ರಿ, ನಾ ಆಪ್ಷನ್ಸ್ ಕೊಡಲ್ಲ. Find the mirror image when the exact time shown in a clock is 6 hours 7 minutes. 6 hours 7 minutes. ಮಾಡ್ರಿ ಪಟ್ಟಣ, ಯಾವ್ದು ಬೇಕು ಅದನ್ನ ಮಾಡ್ರಿ. ಟ್ರಿಕ್ ಯೂಸ್ ಮಾಡ್ರಿ. ಎರಡು ಹೇಳಿ ನಾನು, ಎರಡರೊಳಗೆ ಯಾವ್ದು ಈಸಿ ಆಗ್ತದೆ ಅದನ್ನ ಮಾಡ್ರಿ. ಒಂದು ಗೊತ್ತಾಗಿದ್ದಿಲ್ಲ ಅಂದ್ರೆ ಒಂದಂತೂ ಗೊತ್ತಾಗುತ್ತೆ. ವೆರಿ ಗುಡ್, ವೆರಿ ಗುಡ್. ಶಾಂತವಾಗಿ, ವೆರಿ ಗುಡ್. You can use the second method also. Subtract the 6 hours 7 minutes from the 11 hours 60 minutes. Shobha Chavan, very good. Shankar Gowda, very good. Prakash, very good. Akshata, Akshata Rangadari. Nitish, very good. Saukhya, very good. Meenakshi, very good. Soumya Kalgi, very good. Very good. Madi. Ide ಏನು ಮಾಡಬೇಕ್ರಿ? You need to subtract the given time from the 11 hours 50 seconds. Okay. ಏನು ಬರುತ್ತೆ? 60 ಒಳಗೆ 7 ಹೋದ್ರೆ ಎಷ್ಟು? 53. 11 ಒಳಗೆ 6 ಹೋದ್ರೆ ಎಷ್ಟು ಆಯ್ತು? 5. 5:53 is the mirror image of that clock. The time of the mirror image. ಆ clock the time ಏನಾಗುತ್ತೆ? 5:30, 5:53. Okay. Next, only 4 minutes left. ಇನ್ನೊಂದು ಹೇಳ್ತೀನಿ ನೋಡಿ. If suppose 12:15 ಕೊಟ್ರೆ ಅಂದ್ರೆ ಏನು ಮಾಡ್ತೀವಿ? ಇಷ್ಟೇನೋ ಕೊಟ್ಟರಿ, ಏನೋ ಕೊಡ್ತಾರೆ 2:30, 3:30, 9:50, 11:30 ಈ ತರ ಟೈಮ್ ಕೊಡ್ತಾರೆ. If suppose 12:15 ಕೊಟ್ರೆ ಅಂತ ಹೆಂಗ್ ಮಾಡ್ತೀವಿ? 12:15 means what? 12:15 ಅಂದ್ರೆ ಎಷ್ಟು? 12 hours 15. 12 hours ಏನ್ರಿ? Actually the time starts from the ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಟೈಮ್. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ 12 ಆಗಿರುತ್ತೆ. ನಿಮ್ದು 9 to 12 ಆಗಿರುತ್ತೆ. 9 to 12 ಆಗಿರುತ್ತೆ. ಓಕೆ, 9 to 12 ಆಗೈತೆ ಅನ್ಕೋರಿ. ಆಗಿ 5 ನಿಮಿಷ ಆಗಿರ್ತದೆ. ನೀವ್ ಏನಂತೀರಿ ಇದಕ್ಕೆ? 12:05 ಅಂತ ಕರೀತೀರಿ. ಬಟ್ ಎಕ್ಸಾಕ್ಟ್ಲಿ ಈಗ ನಿಮ್ ಬರ್ತ್ಡೇ ಇರ್ತದೆ ಅನ್ಕೋರಿ. ಬರ್ತ್ಡೇ ಯಾವಾಗ ಸ್ಟಾರ್ಟ್ ಆಗ್ತೀರಿ? ನಿಮ್ದು 9 to 12 ಸ್ಟಾರ್ಟ್ ಆಗ್ತೀರಿ. ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಿ ನೀವು? ಫಸ್ಟ್ ಡೇ ಅಂತ ಸ್ಟಾರ್ಟ್ ಮಾಡ್ತೀರಿ. ಅದನ್ನ ಸ್ಟಾರ್ಟಿಂಗ್ ಡೇ, ದ ಸ್ಟಾರ್ಟಿಂಗ್ ಟೈಮ್ ಆಫ್ ದಿ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರ ಟೈಮ್ ಏನಿರ್ಬೋದು ಇದು? ದಟ್ ಈಸ್ ಕಾಲ್ಡ್ as ಓನ್ಲಿ 5 minutes. ಇದನ್ನ ಜಸ್ಟ್ ನೀವು 5 minutes ಅಂತ ಕನ್ಸಿಡರ್ ಮಾಡ್ಬೇಕ್ರಿ. 12:15 ಅಂತ ಕನ್ಸಿಡರ್ ಮಾಡಬಾರ್ದು. ಐ ಡೇ ಒಳಗ 12:15 ಹಂಗ ಇರಂಗಿಲ್ಲ ರೀ. ಅದು ಹೆಂಗಿರುತ್ತೆ ಅಂದ್ರ 12:15 is nothing but 12:15 is nothing but 00:15 ಅನ್ನಂಗಿರಿ. Getting or not? 12:15 ಅಂದ್ರೆ ಏನ್ರಿ? 12:15 ಅಂದ್ರ ದಟ್ ಈಸ್ 15 minutes ಅಂದಂಗ್ರಿ. 12:05 ಆಗೈತೆ ಅಂದ್ರೆ ಏನ್ರಿ? ಅದ್ರ 12:15 ನಿಮಿಷ ಆಗೈತೆ ಅಂತಲ್ಲ, ಜಸ್ಟ್ ಈಗ ಸ್ಟಾರ್ಟ್ ಟೈಮ್ ಆಗೈತಿ. ಟೈಮ್ ಈಗ ಸ್ಟಾರ್ಟ್ ಆಗೈತಿ, ಈಗ 15 ನಿಮಿಷ ಮುಗ್ದೈತಿ. ಓಕೆ, ಇದು ಒಂದು ಮತ್ತೆ ಇಲ್ಲಿ ಬರೋಷ್ಟಿಗೆ ಇದು ಮುಳ್ಳಿಲ್ ಹೋಗಿರ್ತೈತಿ. ಆವಾಗಂತ್ರಿ 1 ಆಗೈತಿ. ಓಕೆ, ಸ್ವಲ್ಪ ಏನ್ರಿ ಮುಳ್ಳು ಹೋಯ್ತಂದ್ರ 1:05 ಆಗೈತಿ. ಬಟ್ ಎಕ್ಸಾಕ್ಟ್ ಟೈಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 12 ಇಂದ ಸ್ಟಾರ್ಟ್ ಆಗುತ್ತಾ? ಹಂಗಂತ ನಾವು ಅದನ್ನ 12 ಅಂತ ಕನ್ಸಿಡರ್ ಮಾಡಂಗಿಲ್ಲ ರೀ. ಜಸ್ಟ್ 5 minutes, 10 minutes, 15 minutes ಅಂತೀವಿ. ಓಕೆ, ಇದನ್ನ ಏನಂತ ಕರೀತೀವಿ ನಾವೀಗ? ನಾವು ವಿ ಕ್ಯಾನ್ ಕಾಲ್ ದಿಸ್ ಆಸ್ 20 minutes. 12 hours 20 minutes ಅನ್ನಂಗಿಲ್ಲ ರೀ. ಜಸ್ಟ್ ಈಗ 20 minutes ಆಯ್ತು. ಓಕೆ, ನನ್ನ ಬರ್ತ್ಡೇ ಐತಿ ಇವತ್ತ. ನನ್ನ ಡೇಟ್ ಏನದ? 5 ಅದ ಡೇಟ್. ಟುಡೇಸ್ ಡೇಟ್ ಇಸ್ 5. ನನ್ನ ಬರ್ತ್ಡೇ ಅದ. ನನ್ನ ಬರ್ತ್ಡೇ ನಾಳೆ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ 12 o'clock ಬಂದಿರ್ತೀರಿ. ಅವಾಗಿಂದನೇ ಸ್ಟಾರ್ಟ್ ಆಗ್ತೈತಿ. ನಾಳೆ ಇವತ್ತು ಡೇ ಮುಗೀತು. ನೆಕ್ಸ್ಟ್ ಡೇ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ನೈಟ್ 12 ಇಂದನೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಟೈಮ್ ಏನ್ ಇರ್ತೀರಿ ಅಲ್ಲಿ ಅವಾಗ 5, 1, 2 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 5 minutes, 10 minutes, 15 minutes ಅಂತ ಕರಿತೀವಿ ಹೊರತು 12, 5, 12, 15 ಅಂತ ಕರಂಗಿಲ್ಲ. ಓಕೆ, ಇಫ್ ಸಪೋಸ್ ಓನ್ಲಿ 1 minute ಲೆಫ್ಟ್. ನಾ ನೆಕ್ಸ್ಟ್ ಸೆಷನ್ ಬರೋಷ್ಟಿಗೆ ಇದನ್ನ ಸಾಲ್ವ್ ಮಾಡಿದ್ರೆ ನೋಡು. ಇದು ಹೇಳಿದ ತಿಳಿದಿತ್ತು ಅಂದ್ರೆ ಇದನ್ನ ಸಾಲ್ವ್ ಮಾಡ್ತೀವಿ.
Find the mirror image of the clock 12:15. Okay, mirror image 12:15 pen hidden. Find the mirror image of the clock is 12:15. Then find the exact time in a clock. Then find the exact time in a clock. Okay, ಬರ್ಕೋರಿ. Find the mirror image. Find the mirror image. Find the mirror image when the exact. Find the mirror image when the exact time shown in a clock is 12:15. 12:15 ಆಗೈತ್ರಿ. ಅದು ಮಿರರ್ ಇಮೇಜ್ ಒಳಗೆ ಎಷ್ಟು ಕಾಣಿಸ್ತೈತ್ರಿ ಅದನ್ನ ನೋಡ್ಕೊಂಡು ಹೇಳ್ರಿ ನೆಕ್ಸ್ಟ್ ಸೆಷನ್ ಒಳಗೆ. ಓಕೆ, ದಿಸ್ ಸೆಷನ್ is ended now. Thank you. Bye all of you. Okay, wait for 15 minutes. I will start the next class in a 15 minutes. Bye all of you.